ನನಗೆ ಕಾರಣ ಇತ್ತು ಏನೋ, ನಮ್ಮಪ್ಪ ಜೀತದಳಾಗಿದ್ದ ಅನ್ನೋದು ಕಾರಣ ಇತ್ತು. ಅದೇ ಕಾರಣ ನನಗೆ ಸ್ವಾಭಿಮಾನವಾಗಿ ರಕ್ಷಣೆ ಎಂಬಷ್ಟು ನಮ್ಮ ತಾತನು ಜೀತದಾಳು, ನಮ್ಮಪ್ಪನು ಜೀತದಾಳು, ರಾಜನಾಯಕ ಅವರ ಮೊಮ್ಮಗ, ಯಾವುದೇ ಕಾರಣಕ್ಕೂ ಕೂಡ ಜೀತದಾಳು ಆಗಬಾರ್ದು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೆ ನಾನು ಸ್ಟೇಟ್ ಲೆವೆಲ್ ಆಫೀಸರ್ಗೆ ಕಾರಣ. ಅದಕ್ಕೆ ಇಲ್ಲಿ ಬಂದಿರತಕ್ಕಂಥ ಉದ್ಯಮಿಗಳು ನಿಮ್ಮನ್ನು ಯಾರು ಕೂಡ ಟಾಟಾ ಬಿರ್ಲಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ತೀರ್ಮಾನ ಮಾಡಬೇಕು. ನಿಮ್ಮ ಅಪ್ಪ ಅಮ್ಮಂದಿರುಗಳು ಬಹಳ ಕಷ್ಟಪಟ್ಟು ಹೊಟ್ಟೆ ಹೆಟ್ಟಿಗೆ ಬಿಟ್ಟು ನಿಮಗೆ ವಿದ್ಯೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಬಿ ಆಗಿದೆಯೋ, PUC ಆಗಿದೆಯೋ, BSc ಆಗಿದೆಯೋ, ಇವಾಗ ವೆರಿ ಲಕ್ಕಿ ಫರ್. ನಾವೆಲ್ಲ ಸಣ್ಣವರಿದ್ದಾಗ ಬಸ್ಗಳಿದ್ದಿಲ್ಲ, ಟೆಲಿಫೋನ್ಗಳಿದ್ದಿಲ್ಲ, 16 ಕಿಲೋಮೀಟರ್ ನಡೀತಾ ಇದ್ವಿ ನಾವು. ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಈ ಲೆವೆಲ್ಗೆ ಬಂದಿದ್ದೀವಿ. ನಿಮಗೆಲ್ಲವೂ ಕೂಡ ಸಿಕ್ಕಿದೆ. ಗುಲ್ಬರ್ಗದ ಕನ್ನಡ ಭವನದಲ್ಲಿ ಬೆಂಗಳೂರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿದಾರರು ಬಂದುಬಿಟ್ಟು ನಿಮಗೆ ಉಚಿತವಾಗಿ ಮಾಹಿತಿಯನ್ನು ಕೊಟ್ಟಾಗ ನಾನು ಎಂಥ ಮಾಹಿತಿ ತೆಗೆದುಕೊಂಡ್ರು ಕೂಡ ನನ್ನ ಹಣೆ ಬಾರಗೆ ಅಷ್ಟೇ ತಿಳ್ಕೊಂಡ್ಬಿಟ್ರೆ ಯಾವ ತರಬೇತಿಗಳು ಕೂಡ ವರ್ಕೌಟ್ ಆಗಲ್ಲ. ನಿನ್ನ ಹಣೆ ಬಾರದ ಯಜಮಾನ ನೀನೇ. ಯು ಆರ್ ದಿ ಮಾಸ್ಟರ್ ಆಫ್ ಯುವರ್ ಡೆಸ್ಟಿನಿ ಅಂತಕ್ಕಂಥ ತೀರ್ಮಾನವನ್ನು ನೀವು ತಗೋಬೇಕು. ಅದು ಯಾವಾಗ 25 ವರ್ಷದ ಮೊಬೈಲ್ ಬಂತು. ಮೊಬೈಲ್ 25 ವರ್ಷದ ಒಳಗಡೆ ತೀರ್ಮಾನ ತಗೊಂಡಿದ್ದೆ ಆದ್ರೆ ನಿನ್ನ ಕಾಲಿನ ಮೇಲೆ ನೀನು ನಿಂತ್ಕೊಂತಿದ್ದೆ. ನೀನು ಎಷ್ಟು ವರ್ಷ ಬದುಕಿದೆ? ನೀನು ಎಷ್ಟು ಫಾರ್ಮುಲಾ ಯಾವುದು? 25. ನೋಡಿ, 25 ವರ್ಷದ ಒಳಗಡೆ ನೀನು ಕಾರಣವನ್ನು ತಿಳ್ಕೊಂಡು ಸ್ವಾಭಿಮಾನಿಯಾಗಿ ಆರ್ಥಿಕ ಸ್ವಾವಲಂಬನೆಯನ್ನು ಪಡ್ಕೊಂಡಿದ್ರೆ 75 ವರ್ಷಗಳ ಕಾಲ ನೀನು ರಾಜನಾಗಿ, ಮಾದರಿಯಾಗಿ, ಸ್ವಾಭಿಮಾನಿಯಾಗಿ ಬದುಕ್ತಿದ್ದೆ. ಕರೆಕ್ಟಾ? ಆಕಸ್ಮಿಕವಾಗಿ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಎಂಜಾಯ್ ಮಾಡಬೇಕು. ನಮ್ಮ ಅಪ್ಪ ಅಮ್ಮ ಕೂಲಿ ಮಾಡಿ ವಿದ್ಯೆ ಕೊಟ್ಟಿದ್ದಾರೋ, ಹೊಟ್ಟೆ ಬಟ್ಟೆನ ಬಿಟ್ಟು ಕೊಟ್ಟಿದ್ದಾರೋ, ಐ ಡೋಂಟ್ ಕೇರ್ ಅಂತ ತಿಳ್ಕೊಂಡು ಏನಾದ್ರು ಕೂಡ ಮಜಾ ಮಾಡ್ತಾ ಮಾಡ್ತಾ ಹೋದ್ರೆ 25 ವರ್ಷದ ಒಳಗಡೆ ನೀನು ಏನಾಗಬೇಕಾಗಿದ್ದು ಅಂತ ಆಗಿರೋಲ್ಲ. ಭಿಕಾರಿ ಆಗಿರ್ತೀಯ ನೀನು. ಅಂದ್ರೆ 25 ವರ್ಷಗಳ ಕಾಲ ಮಜಾ ಮಾಡಿದೀಯಾ, ಅದಕ್ಕೋಸ್ಕರ 75 ವರ್ಷಗಳ ಕಾಲ ಏನಾಗ್ತೀಯ ನೀನು? ನಾಯಿಯಾಗಿ, ನರಿಯಾಗಿ ಛೀ ಥೂ ಅಂತ ಹೇಳಿ ಬದುಕ್ತೀಯ. ವಿಚ್ ಇಸ್ ಬೆಟರ್? ಹುಣಸ್ ಬೆಟರ್? ಯಾವ್ದು ಬೆಟರ್? 25 ಒಳಗಡೆ ಗುರಿಯನ್ನು ಇಟ್ಕೊಂಡು ಕಾರಣವನ್ನು ಹುಡ್ಕೊಂಡು ಆರ್ಥಿಕ ಸ್ವಾವಲಂಬನೆಯಾಗಿ, ಸ್ವಾಭಿಮಾನಿಯಾಗಿ ಬದುಕಿದು 75 ವರ್ಷಗಳ ಕಾಲ ಬದುಕೋದು ಕರೆಕ್ಟ್ ಅಲ್ವಾ? ಈ ಫಾರ್ಮುಲಾ ಬಹಳ ಮುಖ್ಯ. 25-75 ಫಾರ್ಮುಲಾವನ್ನ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಯುವಕರು ಯುವತಿಯರು ಅರ್ಥ ಮಾಡ್ಕೋಬೇಕು. ಭಾರಿ ಇಂಪಾರ್ಟೆಂಟ್. ಇಲ್ಲದೆ ಇದ್ರೆ ತರಬೇತಿ ಫೇಲ್ ಆಗ್ತದೆ. ನಿಮಗೆ ಉದ್ಯಮಿ ಮಾಡ್ಲಿಕ್ಕಾಗಲ್ಲ, ಅಂತ ಮಾಡ್ಲಿಕ್ಕಾಗಲ್ಲ. ಅದು ನೀವು ತೀರ್ಮಾನ ಮಾಡ್ಕೋಬೇಕು. ಬೆಂಗಳೂರಲ್ಲಿ ಉಳ್ಳಾಗಡ್ಡೆ ಮಾರೋರು ನಿರರ್ಗಳವಾಗಿ ಇಂಗ್ಲಿಷನ್ನು ಮಾತಾಡ್ತಾರೆ. ಶಾಲೆಗೂ ಹೋಗಿಲ್ಲ, ಎಲ್ಲೂ ಕೂಡ ಹೋಗಿಲ್ಲ. ಜಟ್ಕ ಹೊಡೆಯೋರು ಶೇಕ್ಸ್ಪಿಯರ್ ಇಂಗ್ಲಿಷನ್ನು ಮಾತಾಡ್ತಾರೆ. ಅವರು ಎಲ್ಲೂ ಕೂಡ ಹೋಗಿಲ್ಲ. ಅವರು ಅಲ್ಟಿಮೇಟ್ಲಿ ನಿಮ್ಮ ಮನಸ್ಸಿರ್ಬೇಕಷ್ಟೇ. ನಿಮಗೆ ಮತ್ತೆ ನಿಮ್ಮ ತಾಂಡವನ್ನ ಬಿಡ್ರಿ. ಈ ತಾಂಡವರದ ಚರ್ಚೆ ಬೆಗಡೋಲ್ಲ ಅನ್ಸೆ ಮತ್ತೆ ಟಾಟಾ ಬಿರ್ಲಾ ಕಂಪನಿ ತಾಂಡ ಹಿಟ್ಲೇವಾ ಹಂಗಾಳೆವಾ ತಾಂಡ ಬಿಡಬೇಕು ಅಷ್ಟು. ನೀವು ತಾಂಡ ಬಂದ್ಬಿಟ್ಟು ಗುಲ್ಬರ್ಗ ಬಂದ್ಬಿಟ್ಟು ಚಲಾಪಿಯಾಗಿ ನೀವು ಬೆಂಗಳೂರು ಎಲ್ಲ ಕಡೆ ಹೋಗ್ರಿ. ಯಾರು ಕೂಡ ಹಿಟ್ಟಲ್ಲಿ ಹೀರೋಗಳಾಗಿಲ್ಲ. ಊರು ಬಿಟ್ಟವರೇ, ದೇಶ ಬಿಟ್ಟವರೇ ಹೀರೋಗಳಾಗಿರೋದು. ಕರೆಕ್ಟಾ? ಅದಕ್ಕೆ ಕೆಲವರೆಲ್ಲ ಬಂಜಾರರು ವಲಸೆ ಹೋಗ್ತಾರೆ. ವಲಸೆ ಹೋಗ್ಬೇಕಲ್ರು. ನಮ್ಮಪ್ಪ ಜೀತದಾಳು, ಅವನ ಮಗ ನಾನು ಸ್ಟೇಟ್ ಲೆವೆಲ್ ಆಫೀಸರು, ನನ್ನ ಮಗ ದೊಡ್ಡ ಏರೋಸ್ಪೇಸ್ ಇಂಜಿನಿಯರು. ಅವ್ರು ವಲಸೆ ಹೋಗಿದ್ದಾನೆ ಇಂಗ್ಲೆಂಡ್ನಲ್ಲಿ. ನೀವು ಹೋಗ್ಬೇಡಪ್ಪ, ಇಂಗ್ಲೆಂಡ್ನಲ್ಲೇ ಇಲ್ಲಿ ಊರಲ್ಲೇ ಹಿತ್ತಲೇ ವಿಮಾನ ತಯಾರಿ ಮಾಡುವಂತ ಹೇಳಿ ಅಂತ ಮುಂಡರಗಿ, ಶಿರಹಟ್ಟಿ ಎಲ್ಲ ಬಂಜಾರರು ಗೋವಾ ಹೋಗಿದ್ದಾರೆ. ಗೋವಾದಲ್ಲಿ ಹೋಗಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ.
ಒಳ್ಳೆ ಕಾಡಿನಲ್ಲಿ ಹೋಗ್ತಾರೆ ಅವರು, ಬಂಗಾರ ಹಾಕೊಂಡಾರೆ, ಶಂಗ ಕಟ್ಕೊಂಡಿದ್ದಾರೆ. ಇನ್ನು 25 ವರ್ಷ ಆದಮೇಲೆ ಗೋವಾ ರಾಜ್ಯದ ಮುಖ್ಯಮಂತ್ರಿ ಬಂಜಾರ. ಹೆಮ್ಮೆ ಇರಲಿ, ಎಲ್ಲ ಜಾತಿಗಳು ಒಂದು ತಾಲೂಕಿನ ಜೊತೆ ಇನ್ನೊಂದು ತಾಲೂಕಿನಲ್ಲಿ ಇರಲ್ಲ, ಎಲ್ಲ ಜಾತಿಗಳು ರಾಜ್ಯದಲ್ಲಿ ಇನ್ನೊಂದು ರಾಜ್ಯದಲ್ಲಿ ಇರಲ್ಲ. ಆದರೆ ಬಂಜಾರ ಜಾತಿ ಭಾರತ ದೇಶದ ಎಲ್ಲ ಪಂಚಾಯತಿಗೂ ಕೂಡ ಯಾವಾಗ ಸಿಗ್ತಾರೆ, ದೇಶದ ರಾಜ್ಯಗಳಲ್ಲೂ ಕೂಡ ಇರ್ತಾರೆ ಬಂಜಾರರು. ನೀವು ಒಕ್ಕಲಿಗರು ಅಂತ ಹೇಳ್ತೀರಿ, ಲಿಂಗಾಯತ ಅಂತ ಹೇಳ್ತೀರಿ, ಎಲ್ಲ ಕಡೆ ಇದ್ದಾರೆ, ನಾವು ಬಂಜಾರ ಇರ್ತಾರೆ. ಅದು ಹೋಗ್ಲಿ, 380 ದೇಶಗಳ ಪೈಕಿ 187 ದೇಶಗಳಲ್ಲಿ ಬಂಜಾರ ಇದ್ದಾರೆ. ಶಿವರಾಜ ಜಯಂತಿಯನ್ನ ಅಮೆರಿಕದಲ್ಲೂ ಮಾಡ್ತಾರೆ, ಲಂಡನ್ನಲ್ಲೂ ಮಾಡ್ತಾರೆ, ಎಲ್ಲ ಕಡೆನೂ ಕೂಡ ಮಾಡ್ತಾರೆ. ಮನೆಗೆ ದಿಸ್ ಇಸ್ ವೆರಿ ಪಾಯಿಂಟ್. ಆ ದೃಷ್ಟಿಯಲ್ಲಿ ದಯವಿಟ್ಟು ನೀವು ಮಾನಸಿಕವಾಗಿ ಗಟ್ಟಿಯಾಗಿರಿ. ನಾನು ಯುವಕರಿಗೆ ಹೇಳ್ತಾ ಇದ್ದೀನಿ, ನೀರಿಲ್ಲದೆ ಜತೆಗಳು ಸಾಮಾನು, ನೀರಿಲ್ಲದೆ 7 ದಿವಸ ಬದುಕಬಹುದು, ಅನ್ನವಿಲ್ಲದೆ 40 ದಿವಸ ಬದುಕಬಹುದು, ಪ್ರಾಣವಾಯು ಆಮ್ಲಜನಕವಿಲ್ಲದೆ 5 ನಿಮಿಷ ಬದುಕಬಹುದು, ಭರವಸೆ ಇಲ್ಲದೆ 1 ಸೆಕೆಂಡ್ ಕೂಡ ಬದುಕಲಿಕ್ಕಾಗಲ್ಲ. 1 ಸೆಕೆಂಡ್ ಭರವಸೆ ಕಳ್ಕೊಂಡಪ್ಪ ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಸುಯಿಸೈಡ್ ಅಲ್ವಾ? ಆ ದೃಷ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಭರವಸೆ ಕಳ್ಕೋಬೇಡ್ರು. ಬಂಜಾರರೇ, ಭರವಸೆ ಕಳ್ಕೋಬೇಡಿ, ಧೈರ್ಯವಾಗಿರ್ರಿ. ನಿಮ್ಮ ಅನಕ್ಷರಸ್ಥರ, ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಆಶೀರ್ವಾದ ಇದೆ. ಬಟ್ ಯಾವುದೇ ಕಾರಣಕ್ಕೂ ಕೂಡ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿಗೆ ಅನ್ಯಾಯ ಮಾಡಬೇಡಿ ಅಂತಕ್ಕಂಥ ವಿನಂತಿ ಅಷ್ಟೇ. ಯಾಕಂದ್ರೆ ಯಾರು ಜನ್ಮ ಕೊಟ್ಟಿರ್ತಕ್ಕಂಥ ಅಪ್ಪ ಅಮ್ಮಂದರಿಗೆ ಅನ್ಯಾಯ ಮಾಡಲಿಕ್ಕೆ ಅನ್ಯಾಯ ಮಾಡ್ಬಿಡ್ತಾರೆ. ಲಾಸ್ಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ, ದಯಮಾಡಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನೀವು ಯಾವುದೇ ದೇವರನ್ನ ಪೂಜೆ ಮಾಡ್ಕೊಳ್ಳಿ, ಯಾವುದೇ ಗುರುವಿಗೆ ಮಾಡ್ಕೊಳ್ಳಿ, ಯಾವುದೇ ನಂಬಿಕೆ ಇರಲಿ. ಆದರೆ ಒಂದು ವಿನಂತಿ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ನಂಬಿಕೆಗಳು ನಿಮಗೆ ಆರ್ಥಿಕ ನಷ್ಟವನ್ನು ಮಾಡಬಾರದು.